ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು 2 ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ಆದಷ್ಟು ನೀರು ಜ್ಯೂಸು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಸಕ್ಕರೆ ಇಲ್ಲದ ಜ್ಯೂಸ್ಗಳು ಕುಡಿದ್ರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ನಾನಿಲ್ಲಿ ಮೊದಲಿಗೆ ಕಿತ್ತಳೆ ಹಣ್ಣು, ಕ್ಯಾರೆಟು ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಿತ್ತಳೆ ಹಣ್ಣನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಜ್ಯೂಸರ್ಗೆ. ಹಾಗೆ ಒಂದು ಅರ್ಧ ಚಮಚ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೂರು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಅಂತ. ಹಾಗೆ ಒಂದು ಕ್ಯಾರೆಟನ್ನು ತುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಣ್ಣಿನಲ್ಲೇ ಸಿಹಿ ಅಂಶ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಸಕ್ಕರೆ ಆದರೆ ತುಂಬ ಹಾಕ್ಕೋಬೇಕಾಗತ್ತೆ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಜ್ಯೂಸರ್ ಜಲ್ಡಿನಲ್ಲಿ ಶೋಧಿಸ್ಕೊಳ್ಳೋಣ. ಜ್ಯೂಸೆಲ್ಲ ಕೆಳಗೆ ಬರುತ್ತೆ. ಜಲ್ಡಿನಲ್ಲಿ ಹಣ್ಣಿನ ಬೀಜಗಳೆಲ್ಲ ಇರುತ್ತೆ, ಜ್ಯೂಸ್ನೊಟ್ಟಿಗೆ ಮಿಕ್ಸ್ ಆಗಲ್ಲ. ನೋಡಿ, ಇಷ್ಟು ಜ್ಯೂಸ್ ಬಂದಿದೆ. ಒಂದು ಗ್ಲಾಸಿಗೆ ಒಂದು 2-3 ಐಸ್ ಕ್ಯೂಬ್ಗಳನ್ನ ಹಾಕ್ಕೊಳ್ಳೋಣ ಜ್ಯೂಸನ್ನ. ಕ್ಯಾರೆಟ್ ಆರೆಂಜ್ ಜ್ಯೂಸ್, ಆರೋಗ್ಯಕರವಾದ ಜ್ಯೂಸ್ ರೆಡಿ ಆಯಿತು ನೋಡಿ. ಸಕ್ಕರೆ ಎಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ಸಕ್ಕರೆ ಇಲ್ಲದ ಇನ್ನೊಂದು ಜ್ಯೂಸ್ ಮಾಡೋಣ. ನಾನಿಲ್ಲಿ 1 ಬೌಲಷ್ಟು ಸೀಡ್ಲೆಸ್ ದ್ರಾಕ್ಷಿ ತೊಗೊಂಡಿದ್ದೀನಿ. ತುಂಬ ರುಚಿಯಾಗಿದೆ, ತುಂಬ ಸಿಹಿಯಾಗಿದೆ. ಸಕ್ಕರೆನೇ ಬೇಡ, ಇದಕ್ಕೆ ಏನೂ ಹಾಕೋದು ಬೇಡ. ನೋಡಿ, ಜ್ಯೂಸರ್ ಜಾರ್ಗೆ ದ್ರಾಕ್ಷಿಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ರೆಡಿ ಆಯಿತು. ಇದನ್ನು ಪಲ್ಪ್ ಸಮೇತ ಕುಡಿದ್ರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು. ಪಲ್ಪ್ ಬೇಡ ಅಂದರೆ ಜ್ಯೂಸರ್ ಜಲ್ಡಿನಲ್ಲಿ ಶೋಧಿಸ್ಕೊಂಡು ಕುಡಿಬೋದು. ನಾನಿಲ್ಲೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.